ಗ್ರಾಮಾಂತರ ಅಧ್ಯಕ್ಷರು, ಎಲ್ಲ ಪಕ್ಷದ ಪದಾಧಿಕಾರಿಗಳೇ, ಮುಖಂಡರೇ, ಇಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ನಾವೆಲ್ಲರೂ ಈ ಮೈಸೂರು ಭಾಜಪಾ ಒಬ್ಬ ವರಿಷ್ಠರನ್ನು ಇವತ್ತು ಸನ್ಮಾನಿಸುವ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ರಘು ಗೋಖಲೆ ಅವರ ಬಗ್ಗೆ ತಮ್ಮೆಲ್ಲರಿಗೂ ಅರಿವಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಅವ್ರ ಬಗ್ಗೆ, ಅವರ ಹೋರಾಟ, ಅವರ ಇಡೀ ಒಂದು ಏನು ವೃತ್ತಿ ಇತ್ತು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೀನಿ. ಹೌದೇನು ವಿಧಾನ ಪರಿಷತ್ ಬಂದಿರೋದು ನಮಗೇನಿದು ಒಂದು ಸರ್ಪ್ರೈಸು ಅಲ್ಲ, ಮತ್ತು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಒಂದು ಒಳ್ಳೆಯ ಸ್ಥಾನ. ಇವತ್ತು ಅವರ ಏನು ಹೋರಾಟಕ್ಕಾಗಿ ಒಂದು ಒಳ್ಳೆ ಇವತ್ತು ಒಂದು ಗೌರವ ಸಿಕ್ಕಿರ್ತಕ್ಕಂಥದ್ದು ಅಂತ ನಮ್ಮ ಭಾವನೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಭಾಜಪಾ ಮೈಸೂರಿಗೆ ಒಂದು ದೊಡ್ಡ ಒತ್ತು ಕೊಡುವಂಥದ್ದು ಕೆಲಸ ಆಗಿದೆ. ಯಾಕಂದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತು ನಮ್ಮ OBC ವರ್ಗದಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ನಡೀಬೇಕಾಗಿದೆ. ಒಂದೇ ಅಲ್ಲ, ಅವರು ಈ ಒಂದು ಹುದ್ದೆಗೆ ಸಮರ್ಥರು ಅಂತ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಒಂದು ಹೋರಾಟ ನಡೆಸ್ಕೊಂಡು ಬಂದಿದ್ದಾರೆ. ಅತಿ ಸಣ್ಣ ಒಂದು ಸಮುದಾಯವನ್ನು ಪ್ರತಿನಿಧಿಸುವಂಥದ್ದು ಕೂಡ ಅವರ ಒಂದು ಜವಾಬ್ದಾರಿಯಾಗಿದೆ. ಜೊತೆಗೆ ಅನೇಕ ಕಾಯಕ ಒಂದು ಸಮುದಾಯಗಳು ಏನಿದ್ದಾವೆ ಅವರೆಲ್ಲರ ಒಂದು ಏನು ಸಮಸ್ಯೆಗಳನ್ನು ಮತ್ತು ಏನೇನು ಆಕಾಂಕ್ಷೆಗಳಿದ್ದಾವೆ ಅದೆಲ್ಲನೂ ಕೂಡ ಒಂದು ರೀತಿ ಒಂದು ಅರಿವು ಇರ್ತಕ್ಕಂಥ ಒಂದು ವ್ಯಕ್ತಿ. ಅದಕ್ಕಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಸಮುದಾಯಗಳನ್ನು ಸಂಘಟನೆ ಮಾಡೋ ದೃಷ್ಟಿಯಲ್ಲಿ, ಈ ಪಕ್ಷಕ್ಕೆ ಒಂದು ಒಳ್ಳೆ ಪ್ರೇರಣೆ ಕೊಡೋ ದೃಷ್ಟಿಯಲ್ಲಿ ಇವತ್ತು ಅವರು ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ದೊಡ್ಡ ಒಂದು ಪ್ರೇರಣೆ ನೀಡುವಂತಹ ಸಂಗತಿಯಾಗಿದೆ. ಹೆಚ್ಚಿಗೆ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅವರೇ ಇರುವಾಗ, ಅತ್ಯಂತ ಒಳ್ಳೆ ವಾಗ್ಮಿಗಳು ಇರುವಾಗ ಅವರು ಚೆನ್ನಾಗಿ ಇದೆಲ್ಲನೂ ಕೂಡ ವಿವರಿಸುವಂಥದ್ದು ಕೆಲಸವನ್ನು ಮಾಡ್ತಾರೆ. ಆದರೆ ಇದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ನಮ್ಮ ಕಡೆಯಿಂದಲೂ ಕೂಡ ಈಗಲೇ ಅಹವಾಲುಗಳು ಅಥವಾ ಬೇಡಿಕೆಗಳು ಕೊಡುವಂಥದ್ದು ಕೆಲಸ ಮಾಡಲ್ಲ. ಆದರೂ ಸಹ ನಮ್ಮ ಕಡೆಯಿಂದಲೂ ಕೂಡ ಬೇಡಿಕೆಗಳು ಇರುತ್ತೆ. ಯಾಕಂದರೆ ಹೆಚ್ಚು ನಮ್ಮ ಮೈಸೂರು, ಕೊಡಗು, ಚಾಮರಾಜನಗರ ಮತ್ತು ನಮ್ಮ ಮಂಡ್ಯ ಕಡೆ ಈ ಒಂದು ಸಂಘಟನೆ ನಡಿಬೇಕಾಗಿದೆ. ಬರೀ OBC ಅಲ್ಲ, ಎಲ್ಲ ಒಂದು ಇಡೀ ಸಮಸ್ತ ಕನ್ನಡಿಗರ ಒಂದು ಸಂಘಟನೆ ನಡಿಬೇಕಾಗಿದೆ. ಅದರಲ್ಲೂ ಕೂಡ ಅವ್ರಿಗೆ ಬಹಳ ಸಮರ್ಥವಾಗಿ ಅದು ಮಾಡುವಂಥದ್ದು ಒಂದು ಸಾಮರ್ಥ್ಯ ಇದೆ ಅಂತ ನಮ್ಮ ಭಾವನೆ. ಸೊ ಅದಕ್ಕಾಗಿ ಅದರಲ್ಲೂ ಕೂಡ ತೊಡಗಿಸಿಕೊಂಡು ಮುಂದುವರಿಲಿ ಅಂತ ನಾವು ಅಲ್ಲಿ ವಿನಂತಿ ಮಾಡ್ತಾ, ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ, ಅವರ ಒಂದು ವಿಧಾನ ಪರಿಷತ್ತಿನ ಒಂದು ಅವಧಿ ಮೂಲಕ ಮೈಸೂರು ಇನ್ನೂ ಒಂದು ಬಲಿಷ್ಠವಾದಂತಹ BJPಯಲ್ಲಿ ಬೆಳೆಯಲಿಕ್ಕೆ ಅವಕಾಶ ಆಗಲಿ ಅಂತ ಪ್ರಾರ್ಥಿಸುತ್ತಾ, ಮತ್ತೊಮ್ಮೆ ಅವರಿಗೆ ಶುಭಾಶಯಗಳು. ನಿಮ್ಮೆಲ್ಲರ ಪರವಾಗಿಯೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು ಒಳ್ಳೆ ಅವಧಿ ಸಿಕ್ಕಿದೆ ಮೈಸೂರಿಗೆ, ಅದು ದೊಡ್ಡ ಹೊತ್ತಾಗಿ ಇವತ್ತು ಒಳ್ಳೆ ಸಂಘಟನೆಗಾಗಿ ಈ ವೇದಿಕೆಯಲ್ಲಿರೋರು ಮತ್ತು ವೇದಿಕೆ ಮುಂಭಾಗದಲ್ಲಿರೋರು ಹೆಚ್ಚು ಜನಪ್ರತಿನಿಧಿಗಳು ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಅಭಿನಂದಿಸುವ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ.